ಎಲ್ರಿಗೂ ನಮಸ್ಕಾರ. ಐಫೋನ್ ವಿಡಿಯೋ ಮಾಡೋಕ್ಕೆ ಹೆವಿ ಇಂಟ್ರೆಸ್ಟೆಡ್ ಆಗಿದ್ದೀನಿ. ಸೊ ನೀವು ಕೂಡ ವಿಡಿಯೋ ನೋಡೋಕ್ಕೆ ಹೆವಿ ಇಂಟ್ರೆಸ್ಟೆಡ್ ಆಗಿದೆಯಾ ಇಲ್ವಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವೇನಾದರೂ ಈ ವರ್ಷ ಐಫೋನ್ 16 ಬೈ ಮಾಡಬೇಕಂತ ಪ್ಲಾನ್ ಮಾಡಿದರೆ, ನಂಗೆ ಯಾಕೋ ರೆಡ್ ಕಲರ್ ಬ್ಯಾಕ್ಗ್ರೌಂಡ್ ಸರಿ ಬರ್ತಾಯಿಲ್ಲ ಅನ್ಸುತ್ತೆ, ಗ್ರೀನ್ ಕಲರ್ ಹಾಕ್ಬಿಡ್ತೀನಿ. ಜಾಸ್ತಿ ಥ್ರೋ ಇದೆ ಆ್ಯಕ್ಚುಲಿ. ಈಗ ಬಂತು, ಆನ್ ಆಯಿತು. ಫಸ್ಟ್ ಇವಾಗ ಬೇಸ್ ವೇರಿಯಂಟ್ ಬಗ್ಗೆ ಮಾತಾಡೋಣ. ಸೊ ಬೇಸ್ ವೇರಿಯಂಟಲ್ಲಿ ಎಷ್ಟು ಡಿಫ್ರೆನ್ಸ್ ಮಾಡಿದ್ದಾರೆ, ಏನು ಡಿಫ್ರೆನ್ಸ್ ಮಾಡಿದ್ದಾರೆ? ಮೇಜರ್ಲಿ ಪ್ರೊಸೆಸರಲ್ಲಿ ಡಿಫ್ರೆನ್ಸ್ ಮಾಡಿದ್ದಾರೆ. A16 ಡೈರೆಕ್ಟಾಗಿ A18 ಪ್ರೊಸೆಸರ್ ಅಪ್ಗ್ರೇಡ್ ಮಾಡಿದ್ದಾರೆ. ಪ್ರೊಸೆಸರ್ ಅಪ್ಗ್ರೇಡಲ್ಲಿ 40% GPU ಇನ್ಕ್ರೀಸ್ ಆಗಿದೆ. ಆ್ಯಂಡ್ ಅಗೇನ್ CPU ಪರ್ಫಾರ್ಮೆನ್ಸ್ ಕೂಡ 30% ಇನ್ಕ್ರೀಸ್ ಮಾಡಿದ್ದಾರೆ ಅಂತ ಅವ್ರು ಹೇಳ್ತವ್ರೆ. ಆ್ಯಂಡ್ ಅಗೇನ್ ಈ ವರ್ಷ ಆ್ಯಪಲ್ ಅವ್ರ ಈವೆಂಟು ಸಖತ್ ಬೋರಿಂಗ್ ಆಗಿತ್ತು ಅಂತ ಹೇಳ್ತಾರೆ. ಯಾಕಂದರೆ ಏನು ಡಿಫ್ರೆನ್ಸ್ ಮಾಡಲ್ವಲ್ಲ ಗುರು ಇವರು. ಆಕ್ಷನ್ ಬಟನ್ ಅಂತ 15 Pro ಮತ್ತು 15 Pro Max ಅಲ್ಲಿ ಇತ್ತು. ಸೊ ಆಕ್ಷನ್ ಬಟನ್ ತಗೊಂಡು ಈಗ 16 ಮತ್ತು 16+ ಇದೆಯಲ್ಲ ಬೇಸ್ ವೇರಿಯಂಟಲ್ಲಿ ಕೂಡ ಆ್ಯಡ್ ಮಾಡಿದ್ದಾರೆ. ಆ್ಯಂಡ್ ಅಗೇನ್ ಇವಾಗಿರೋ ಪ್ರೊಸೆಸರಲ್ಲಿ ನೀವು ಗೇಮ್ಸ್ ಆಡ್ಬೋದು, ದೊಡ್ಡ ಗೇಮ್ಸ್ ಬರ್ತವೆ. ಸೊ ಆ ಗೇಮ್ಸ್ ಎಲ್ಲ 15 ಮತ್ತು 15+ ಮಾಡೆಲ್ಸ್ ಅಲ್ಲಿ ಬೇಸ್ ವೇರಿಯಂಟಲ್ಲಿ ಆಡೋಕ್ಕಾಗ್ತಾ ಇರಲಿಲ್ಲ. ಬರೀ ಪ್ರೋ ಮಾಡೆಲ್ಸ್ ಅಲ್ಲಿ ಮಾತ್ರ ಆ ಗೇಮ್ಸ್ ಆಡೋಕ್ಕಾಗ್ತಿದ್ದು. ಬಟ್ ಈಗ ಆ ಗೇಮ್ಗಳನ್ನ ಕೂಡ ಆಡ್ಕೋಬಹುದು ಬೇಸ್ ವೇರಿಯಂಟ್ಸ್ ಅಲ್ಲಿ. ಅಗೇನ್ ಐಫೋನ್ 16 ಮತ್ತೆ 16+, 16 Pro, 16 Pro Max ಅಲ್ಲಿ ಈಗ 30% ಬೆಟರ್ ಪರ್ಫಾರ್ಮೆನ್ಸ್ ಇರುತ್ತೆ. ಯಾಕೆ ಬೆಟರ್ ಪರ್ಫಾರ್ಮೆನ್ಸ್ ಇರುತ್ತೆ ಅಂದ್ರೆ, ಸೊ ನಾರ್ಮಲ್ ಆಗಿ ನಾವು ಡೈಲಿ ಯೂಸ್ ಮಾಡೋ ಐಫೋನ್ಗಳಲ್ಲೆಲ್ಲ 15-20 ಮಿನಿಟ್ಸ್ಗೆಲ್ಲ ಹೀಟಿಂಗ್ ಇಶ್ಯೂ ಬಂದ್ಬಿಡೋದು ಐಫೋನಲ್ಲಿ. ಗೇಮ್ ಆಡುವಾಗ PUBG, BGM ಎಲ್ಲ ಥರ ಗೇಮ್ಗಳು ಆಡುವಾಗ ಹೀಟಿಂಗ್ ಪ್ರಾಬ್ಲಮ್ ಬಂದ್ಬಿಡೋದು. ಆದರೆ ಈಗ 30% ಇನ್ಕ್ರೀಸ್ ಮಾಡಿದ್ದಾರೆ ಪರ್ಫಾರ್ಮೆನ್ಸ್. ಆ್ಯಂಡ್ ಅಗೇನ್ ಅದಕ್ಕೆ ಥರ್ಮಲ್ ಲೇಯರ್ ಏನೋ ಆ್ಯಡ್ ಮಾಡಿದ್ದಾರೆ. ಸೊ ಹಾಗಾಗಿ ಐಫೋನ್ ಈಗ 1 hour ಆದಮೇಲೆ ಹೀಟಿಂಗ್ ಇಶ್ಯೂ ಸ್ಟಾರ್ಟ್ ಆಗೋದು. 1 hourವರೆಗೂ ನಿಮ್ಗೆ ಯಾವುದೇ ಹೀಟಿಂಗ್ ಇಶ್ಯೂ ಇರಲ್ಲ. ಗೇಮ್ ಎಲ್ಲ ಆಡುವಾಗ ನೀವು ಫ್ಯಾನ್ ಎಲ್ಲ ಇಟ್ಕೊಂಡು ಗೇಮ್ ಆಡಿದ್ರೆ ನಿಮ್ಗೆ ಯಾವುದು ಪ್ರಾಬ್ಲಮ್ ಇರಲ್ಲ, ನನ್ಗೆ ಗೊತ್ತಿರೋ ಥರ. ಸೊ ಇದೇ ಮೇಜರ್ ಡಿಫ್ರೆನ್ಸ್. ಆ್ಯಂಡ್ ಅಗೇನ್ ಕ್ಯಾಮ್ರಾಗಂತ ಒಂದು ಸಪ್ರೇಟ್ ಬಟನ್ ಕೊಟ್ಟಿದ್ದಾರೆ. ಸೊ ಈ ಕ್ಯಾಮ್ರಾ ಬಟನ್ನೇ ಇವಾಗ ಮೇಜರ್ ಚೇಂಜಸ್ ಮತ್ತು ಮೇಜರ್ ಅಪ್ಗ್ರೇಡ್ ಕೂಡ. ಈ ಕ್ಯಾಮ್ರಾ ಬಟನ್ ಎಷ್ಟು ಸಕ್ಕತ್ತಾಗಿದೆ ಅಂದರೆ ಎಲ್ಲರೂ ಕ್ಯಾಮ್ರಾ ಫೀಚರ್ ಬಗ್ಗೆನೇ ಮಾತಾಡ್ತಾರೆ. ಸೊ ಆ ಬಟನ್ ಡೈರೆಕ್ಟಾಗಿ ಒಂದು ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಕ್ಯಾಮ್ರಾ ಓಪನ್ ಆಗಿಬಿಡುತ್ತೆ. ಕ್ಯಾಮ್ರಾ ಓಪನ್ ಮಾಡಿದ್ಮೇಲೆ ಅದೇ ಬಟನ್ ಕ್ಲಿಕ್ ಮಾಡಿ ತಿರ್ಗಾ ವಿಡಿಯೋ ರೆಕಾರ್ಡ್ ಮಾಡ್ಕೋಬೋದು. ವಿಡಿಯೋ ರೆಕಾರ್ಡ್ ಮಾಡಿಬಿಟ್ಟು ಸೊ ಆ ಬಟನ್ ಮೇಲೆ ಹಿಂದೆ ಮುಂದೆ ಅಂದರೆ ಝೂಮ್ ಆಗುತ್ತೆ, ಝೂಮ್ ಔಟ್ ಆಗುತ್ತೆ. ಆ ಬಟನ್ ಮೇಲೆ ನೀವು ಝೂಮ್ ಔಟ್ ಮಾಡಿ ಝೂಮ್ ಇನ್ ಮಾಡುವಾಗ ಕ್ಯಾಮ್ರಾನಲ್ಲಿ ಲೆನ್ಸ್ನ ತಿರುಗಿಸುವಾಗ ಹೆಂಗಿರುತ್ತೆ ಫೀಲು, ಟ್ರ್ ಅನ್ನುತ್ತಲ್ಲ, ವೈಬ್ರೇಷನ್ ಫೀಲ್ ಎಲ್ಲ ಆಗುತ್ತಲ್ಲ. ಸೊ ಅದೇ ಫೀಲು ಆ ಬಟನ್ನಲ್ಲಿ ಝೂಮ್ ಇನ್ ಮಾಡಿ ಝೂಮ್ ಔಟ್ ಮಾಡೋಕ್ಕೆಲ್ಲ ಆಗುತ್ತೆ. ಝೂಮ್ ಇನ್ ಮತ್ತು ಝೂಮ್ ಔಟ್ ಮಾತ್ರ ಅಲ್ಲ, ಅಪರ್ಚರ್ ಕಂಟ್ರೋಲು, ಶಟರ್ ಸ್ಪೀಡು, ಈ ಥರ ಬೇರೆ ಬೇರೆ ಸೆಟ್ಟಿಂಗ್ನ ಕೂಡ ಆ ಬಟನ್ ಯೂಸ್ ಮಾಡಿಕೊಂಡು ಇದು ಮಾಡ್ಬೋದು. ನೀವು ಅವಾಗ ಆ ಬಟನ್ ಸುಮ್ಮನೆ ಮುಂದೆ ಹಿಂದೆ ಅನ್ನುವಾಗ ಒಂಥರ ನಾರ್ಮಲ್ ಫೀಲ್ ಇಲ್ಲದೆ ಒಂಥರ ಏನೋ ಒಂಥರ ಪ್ರೊಫೆಷ್ನಲ್ಲು, ಆಬ್ವಿಯಸ್ಲಿ ಒಂದು ರಿಚ್ ಫೀಲ್ ಕೊಡುತ್ತೆ. ಬ್ಯಾಡ್ ನ್ಯೂಸ್ ಏನಂದರೆ 60 Hz ಡಿಸ್ಪ್ಲೇನೇ ಕೊಡ್ತಾರೆ ಐಫೋನ್ 16ಗೂ. 8-9 ಸಾವಿರ ರೂಪಾಯಿ ಆಂಡ್ರಾಯ್ಡ್ ಮೊಬೈಲಲ್ಲೆಲ್ಲ 120 Hz ಡಿಸ್ಪ್ಲೇ ಕೊಡ್ತವ್ರೆ. ಇವ್ರು 80,000 ರೂಪಾಯಿ ತಗೊತಾರೆ ಫೋನ್ಗೆ, ಆದ್ರೇನು 60 Hz ಕೊಡ್ತವ್ರೆ. ಈ ವರ್ಷ ಐಫೋನ್ 16 ಸೀರೀಸಲ್ಲಿ 4-5 ಕಲರ್ ಇದೆ. ಒಂದು ಬ್ಲ್ಯಾಕ್ ಕಲರ್, ವೈಟ್ ಕಲರ್, ಪಿಂಕ್ ಕಲರ್, ಮೋಸ್ಟ್ಲಿ ಹುಡುಗಿರು ಇಷ್ಟ ಆಗೋ ಕಲರ್. ಈ ಕ್ಯಾಮ್ರಾ ವಿಷಯಕ್ಕೆ ಬಂದ್ಬಿಟ್ರೆ, ನಾನು ಈಗ ತಾನೇ ಜಸ್ಟ್ ಒಂದು ವಿಡಿಯೋ ನೋಡಿದೆ. ಅವ್ರ ವಿಡಿಯೋಲ್ಲಿ ಕ್ಯಾಮ್ರಲ್ಲಿ ಏನು ಅಪ್ಗ್ರೇಡ್ ಇಲ್ಲ ಅಂದ್ರೆ, ಹೌದು ಆಕ್ಚುಲಿ ಇದರಲ್ಲಿ 2 ಕ್ಯಾಮ್ರಾ ಇರ್ಬೋದು, ಆದರೆ 2 ಕ್ಯಾಮ್ರಾನು 4 ಕೆಲಸ ಮಾಡುತ್ತೆ. ಅಂದ್ರೆ 4 ಕ್ಯಾಮ್ರಾ ತರ ವರ್ಕ್ ಮಾಡುತ್ತೆ. ಬೇಸಿಕಲಿ ನೀವು ಪೋರ್ಟ್ರೇಟ್ ಅಲ್ಲಿ 1x 2x ಅಲ್ಲಿ ಕೂಡ ಫೋಟೋಸ್ ಕ್ಲಿಕ್ ಮಾಡ್ಕೋಬಹುದು. ಪೋರ್ಟ್ರೇಟ್ ಅಲ್ಲಿ ಬರೀ 1x ಮಾತ್ರನೇ ಇರ್ತಾ ಇತ್ತು. ಸೊ 1x 2x ಮಾಡ್ಕೋಬಹುದು. ಅಂಡ್ ಅಗೇನ್ ಮೇನ್ ಕ್ಯಾಮ್ರಾನ ಟೆಲಿಫೋಟೋ ಕ್ಯಾಮ್ರಾ ತರ ಯೂಸ್ ಮಾಡ್ಕೋಬಹುದು. ಅಗೇನ್ 40MP ಅಲ್ಟ್ರಾ ವೈಡ್ ಆಂಗಲ್ ಕ್ಯಾಮ್ರಾ ಇದೆಯಲ್ಲ, ಸೊ ಅಲ್ಟ್ರಾ ವೈಡ್ ಆಂಗಲ್ ಕ್ಯಾಮ್ರಾದಲ್ಲಿ ಇವಾಗ ಕ್ವಾಲಿಟಿ ಇನ್ಕ್ರೀಸ್ ಆಗಿರುತ್ತೆ. ಅಂಡ್ ಅಗೇನ್ ಅಲ್ಟ್ರಾ ವೈಡ್ ಆಂಗಲ್ ಸ್ವಲ್ಪ ಆ ಕಡೆ ಫೋಟೋಸ್ ವಿಡಿಯೋಸ್ ಕ್ಯಾಪ್ಚರ್ ಮಾಡಾಗ ತುಂಬಾ ಬ್ಲರ್ರಿ ಆಗಿ ಒಂಥರ ನಾಯ್ಸ್ ಇರ್ತಾ ಇತ್ತು. ಸೊ ಇವಾಗ ಕ್ವಾಲಿಟಿ ಇನ್ಕ್ರೀಸ್ ಆಗಿರುತ್ತೆ ವೈಡ್ ಆಂಗಲ್ ಕ್ಯಾಮ್ರಲ್ಲೂ. ಅದು ಬಿಟ್ರೆ ಅದೇ ಅಲ್ಟ್ರಾ ವೈಡ್ ಆಂಗಲ್ ಕ್ಯಾಮ್ರಾ ಮ್ಯಾಕ್ರೋ ಕ್ಯಾಮ್ರಾ ತರ ವರ್ಕ್ ಆಗುತ್ತೆ. ಇವಾಗ ನೀವೆಲ್ಲ ನೋಡ್ತೀರ, ಸಪೋಸ್ ಮ್ಯಾಕ್ರೋ ಶಾಟ್ಸ್ ಎಲ್ಲರೂ ಒಂದ್ ಸ್ವಲ್ಪ ಚಿಕ್ಕ ಪಾರ್ಟಿಕಲ್ನ ಕ್ಯಾಮ್ರಾ ಮುಂದೆ ತಗೊಂಡು ಹೋದ್ರೆ ಒಂಥರ ಬ್ಲರ್ ಆಗುತ್ತೆ, ಫೋಕಸ್ ಇರಲ್ಲ, ಬ್ಲರ್ ಆಗಿರುತ್ತೆ. ಸೊ ಆ ಥರ ಇಮೇಜಸ್ನ ಕೂಡ ಫೋಕಸ್ ಮಾಡುತ್ತೆ ಇದೇ ಮ್ಯಾಕ್ರೋ. ಸೊ ಬೇಸಿಕಲಿ 4 ಕೆಲಸ ಮಾಡುತ್ತೆ. ನಾರ್ಮಲ್ 48MP 1x ಕ್ಯಾಮ್ರಾ ಬಂದು ಟೆಲಿಫೋಟೋ ಲೆನ್ಸ್ ಥರನ ಆಕ್ಟ್ ಮಾಡುತ್ತೆ, ನಾರ್ಮಲ್ ಕ್ಯಾಮ್ರಾ. ಆ್ಯಂಡ್ ಅಗೇನ್ ಅಲ್ಟ್ರಾ ವೈಡ್ ಆಂಗಲ್ ಕ್ಯಾಮ್ರಾ ಮ್ಯಾಕ್ರೋ ಕ್ಯಾಮ್ರಾ ಥರ ಕೆಲಸ ಮಾಡುತ್ತೆ. ಇನ್ನೊಂದೇನೆಂದರೆ, ಇವಾಗಿರೋ ಎಲ್ಲ ಮಾಡೆಲ್ಸಲ್ಲೂ 16 ಮಾಡೆಲ್ ಏನೇನಿದೆ, ಈ ಮಾಡೆಲಲ್ಲಿ ಸ್ವಲ್ಪ ಡಿಸ್ಪ್ಲೇ ಸೈಜ್ ಇನ್ಕ್ರೀಸ್ ಮಾಡಿದ್ದಾರೆ. ಆ್ಯಂಡ್ ಅಗೇನ್ ಬ್ಯಾಟ್ರಿ ಹೆಲ್ತ್ ಕೂಡ ಇನ್ಕ್ರೀಸ್ ಮಾಡಿದ್ದಾರೆ. ಪ್ರೋ ಸೀರೀಸಲ್ಲಿ ನಾರ್ಮಲ್ ಆಗಿ ಎಲ್ಲರಿಗೂ ಗೊತ್ತಿರೋ ಥರನೇ ಇನ್ನೊಂದು ಕ್ಯಾಮ್ರಾ ಎಕ್ಸ್ಟ್ರಾ ಇರುತ್ತೆ. ಈಗ ಪ್ರೋ ಸೀರೀಸಲ್ಲಿ 4 ಮೈಕ್ ಕೊಟ್ಟಿದ್ದಾರೆ, ಸ್ಪೇಷಲ್ ಆಡಿಯೋ ಅಂತಾರೆ. ಈ ಸ್ಪೇಷಲ್ ಆಡಿಯೋ ಇರೋದ್ರಿಂದ ಏನು ಉಪಯೋಗ ಅಂದರೆ, ಅಕಸ್ಮಾತ್ ನೀವೇನಾದ್ರು ವಿಡಿಯೋ ಶೂಟ್ ಮಾಡುವಾಗ, ನಾರ್ಮಲ್ ಆಗಿ ಇಂಟರ್ವ್ಯೂ ಅದು ಇದು ಶೂಟ್ ಮಾಡ್ತಾ ಇರ್ತೀರಲ್ಲ, ಅದನ್ನ ವಿಡಿಯೋ ಶೂಟ್ ಮಾಡುವಾಗ ನೀವು ಆಡಿಯೋನ ಅಡ್ಜಸ್ಟ್ ಮಾಡ್ಕೋಬಹುದು. ರೆಕಾರ್ಡ್ ಮಾಡುವಾಗ ಫ್ರೇಮಲ್ಲಿ ಇದಾರೆ ಗೊತ್ತಾ, ಆ ಮನುಷ್ಯಂದು ವಾಯ್ಸ್ ಮಾತ್ರ ಬೇಕಂದ್ರೆ ಆ ಫ್ರೇಮಲ್ಲಿರೋ ಮನುಷ್ಯಂದು ಆಡಿಯೋ ಮಾತ್ರ ಕ್ಯಾಪ್ಚರ್ ಮಾಡೋ ಥರ ವಿಡಿಯೋ ರೆಕಾರ್ಡ್ ಮಾಡ್ಕೋಬೋದು. ಸೊ ದಟ್ ಬ್ಯಾಕ್ಗ್ರೌಂಡ್ ಅಲ್ಲಿ ಇರೋ ನಾಯ್ಸ್ ಎಲ್ಲ ಅಬ್ಸರ್ವ್ ಮಾಡ್ತೀರಾ, ಬರೀ ಮಾತಾಡೋರ್ದು ವಾಯ್ಸ್ ಮಾತ್ರನೇ ಫೋಕಸ್ ಮಾಡಿ ಕ್ಯಾಪ್ಚರ್ ಮಾಡುತ್ತೆ. ಅದರಲ್ಲೂ ಕೆಲವೊಂದು ಎಕ್ಸ್ಟ್ರಾ ಫೀಚರ್ಸ್ ಕೊಟ್ಟವ್ರೆ. ಸೊ ಮಾತಾಡುವಾಗ ಸಿನಿಮ್ಯಾಟಿಕ್ ಥರ ಇರಬೇಕಾ, ಸ್ಟ್ಯಾಂಡರ್ಡ್ ಆಗಿರಬೇಕಾ, ಸ್ಟುಡಿಯೋ ಸೌಂಡ್ ಇರಬೇಕಾ,
ಹಾಲಲ್ಲಿರೋ ಎಫೆಕ್ಟ್ ಬೇಕಾ ಅದನ್ನ ಕೂಡ ನೀವು ರೆಕಾರ್ಡ್ ಮಾಡುವಾಗಲೇ ಇನ್ಬಿಲ್ಟ್ ಆಗಿ ಅಲ್ಲೇ ಹಾಕೋಬಹುದು. ಇದೊಂದು ಒಳ್ಳೆ ಕ್ರೇಜ್ ಫೀಚರ್. ನೆಕ್ಸ್ಟ್ ಇರೋ ಯೂಸ್ ಡಿಫರೆನ್ಸ್ ಏನಂದ್ರೆ ಪ್ರೋ ಮಾಡೆಲ್ಗಳಲ್ಲಿ ರೇಟ್ ಕಮ್ಮಿ ಮಾಡೋರೆ. ಮ್ಯಾಕ್ಸಿಮಮ್ ಎಷ್ಟು ಹೇಳಿ 15,000 ರೂಪಾಯಿ ರೇಟ್ ಕಮ್ಮಿ ಮಾಡೋರೆ. ನಾನೆಲ್ಲ ದುಬೈ ರೇಟ್ಗೆ ಪ್ರೈಸ್ ರಿಲೀಸ್ ಮಾಡ್ತಾ ಅನ್ಕೊಂಡ್ರೆ 15 Pro ಲಾಸ್ಟ್ ಇಯರ್ 1,20,000 ಆಯಿತು. ಈಗ 16 Pro ಬರೀ 1,05,000. ಅಂಡ್ ಅಗೇನ್ 16 Pro Max 1,45,000. 15 Pro Max ಲಾಸ್ಟ್ ಇಯರ್ 1,60,000 ಆಯಿತು. 2 Pro ಮಾಡೆಲ್ಸ್ ಫೋನಲ್ಲಿ 15,000 ಕಮ್ಮಿ ಮಾಡೋರೆ. ಬೇಸ್ ವೇರಿಯಂಟ್ ಅಲ್ಲಿ ₹1 ಕೂಡ ಕಮ್ಮಿ ಮಾಡಿಲ್ಲ. ಅಂಡ್ ಅಗೇನ್ ಎಕ್ಸ್ಟ್ರಾ ಒಂದು ವಾಚ್ ಮತ್ತೆ ಏರ್ಪಾಡ್ಸ್ ರಿಲೀಸ್ ಮಾಡಿದ್ರು. ಈ ವರ್ಷ ಏನು ಇಂಟ್ರೆಸ್ಟಿಂಗ್ ಆಗಿದೆ ಅಂದರೆ ಆಪಲ್ ಏರ್ಪಾಡ್ಸ್ ಅಲ್ಲಿ ಒಂದು ಮ್ಯಾಕ್ಸ್ ವೇರಿಯಂಟ್ ಇದೆ, ಅಂದರೆ ಲಾಸ್ಟ್ ವೇರಿಯಂಟ್ ಇದೆ, ಟಾಪ್ ಆ್ಯಂಡ್ ವೇರಿಯಂಟ್ ಅಂತಾರಲ್ಲ ಕಾರ್ಗಳಲ್ಲಿ ಬೈಕ್ಗಳಲ್ಲಿ. ಸೊ ಏರ್ಪಾಡ್ಸ್ ಅಲ್ಲೂ ವೇರಿಯಂಟ್ ಇಟ್ಟವ್ರೆ. ಸೊ ಅದೇ ಥರ ಆ ವೇರಿಯಂಟ್ ಅಲ್ಲಿ ಏನಿಟ್ಟವ್ರು ಅಂದರೆ ಹಿಯರಿಂಗ್ ಏಡ್ ಥರ ಆ ವೇರಿಯಂಟ್ನ ಯೂಸ್ ಮಾಡ್ಕೋಬೋದು. ಹಿಯರಿಂಗ್ ಏಡ್ ಅಂದರೆ ಇವಾಗ ಕಿವಿ ಕೇಳಿಸೋರೆಲ್ಲ ಯೂಸ್ ಮಾಡ್ತಾರಲ್ಲ, ಸೊ ಅದೇ ಥರ ಏರ್ಪಾಡ್ಸ್ನ ನೀವು ಕಿವಿಗೆ ಹಾಕೊಂಡ್ರೆ ಅದನ್ನ ಹಿಯರಿಂಗ್ ಏಡ್ ಥರನೂ ಯೂಸ್ ಮಾಡ್ಕೋಬೋದು. ಇದೊಂಥರ ಕ್ರೇಜಿ ಡ್ಯಾಮ್. ಇವ್ರು ಆ್ಯಪಲ್ ಅವ್ರು ಏನು ಮಾಡಿದ್ರೇನು ರೇಟ್ ಜಾಸ್ತಿ ಕೊಡ್ತಾ ಇದ್ದೀರ ತಾನೆ, ನಾವು ಅದಕ್ಕೆ ತಕ್ಕದಂಗೆ ಏನೋ ಫೀಚರ್ ಕೊಡ್ತೀವಿ ಹಂಗೆ ಹೆಂಗೆ ಇಂಪ್ರೆಸ್ ಮಾಡೋ ಥರ ಏನೋ ಒಂದು ಮಾಡಿಟ್ಟಿರ್ತಾರೆ ಅಷ್ಟೇ. ಆ್ಯಂಡ್ ಅಗೇನ್ ಅದು ಬಿಟ್ಟರೆ ಈ ವರ್ಷ ಯಾವುದೂ ಏನು ಡಿಫ್ರೆನ್ಸ್ ಇಲ್ಲ. ಸೊ ವೀಡಿಯೋಸ್ ಬೇಕಂದರೆ 4K 120 FPS ಶೂಟ್ ಮಾಡ್ಕೋಬೋದು. ಅದು ಬಿಟ್ಟರೆ ಇನ್ಯಾವುದೂ ಅಪ್ಡೇಟ್ ಇಲ್ಲ. ಸೊ ನೀವೇನಾದರೂ ಈಗ 15 ತೊಗೊಂಡಿದ್ರೆ 16 ಅಪ್ಗ್ರೇಡ್ ಮಾಡ್ಕೋಬೇಕಂದ್ರೆ ನಿಮ್ಮ ಇಷ್ಟ, ನೀವು ಅಪ್ಗ್ರೇಡ್ ಮಾಡ್ಕೊಳ್ಳಿ, ನಾನು ಬೇಡ ಅಂತನಲ್ಲ. ಆ್ಯಂಡ್ ಅಗೇನ್ ನನ್ನ ಕೇಳೋದಾದರೆ ಅಪ್ಗ್ರೇಡ್ ಮಾಡೇ ಮಾಡ್ಕೊತೀನಿ, ಯಾಕಂದರೆ ಫೀಚರ್ಸ್ ಚೆನ್ನಾಗಿದೆ. ಆ್ಯಂಡ್ ಅಗೇನ್ ನಾನು ಆ ಫೀಚರ್ಸ್ನ ಡೈಲಿ ಲೈಫಲ್ಲಿ ಯೂಸ್ ಮಾಡ್ತೀನಿ. ಸೊ ಹಾಗಾಗಿ ನಾನು ನೀವು ಅಪ್ಗ್ರೇಡ್ ಮಾಡ್ಕೋಬೋದು. ಬಟ್ ನನ್ನ ಹತ್ರ ಕಾಸಿಲ್ಲ ಬಿಡಿ, ಅದು ಬೇರೆ ಮ್ಯಾಟ್ರು. ಬಟ್ ನೀವು 12, 13, 14 ತೊಗೊಂಡು ನೀವೇನಾದ್ರು ಅಪ್ಗ್ರೇಡ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಿದ್ರೆ ನಿಮಗೆ ಈ ಕ್ಯಾಮ್ರಾ ಅದು ಇದು ಇಂಪಾರ್ಟೆಂಟ್ ಅಲ್ಲ. ಯೂಸ್ ಮಾಡಿ ಅಭ್ಯಾಸ ಆಗ್ಬಿಡುತ್ತಲ್ಲ. ಐಫೋನ್ ಒಂದ್ಸತಿ ಯೂಸ್ ಮಾಡಿದ್ರೆ ಬೇರೆ ಆ್ಯಂಡ್ರಾಯ್ಡ್ ಫೋನ್ ತೊಗೊಳಕ್ಕೆ ಮನ್ಸು ಬರೋಲ್ಲ, ಯಾಕಂದರೆ ಅದು ಆ್ಯಪಲ್ ಅನ್ನೋ ಒಂದು ಫೀಲಿಂಗೋಸ್ಕರ ಅಲ್ಲ, ಅವ್ರದ್ದು ಯೂಸರ್ ಇಂಟರ್ಫೇಸ್ ಅಷ್ಟು ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನೀವೇನಾದ್ರು ಅಪ್ಗ್ರೇಡ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಿದ್ರೆ ನಾನು ಹೇಳ್ತೀನಿ 15 ಇಲ್ಲ 15+. ನನಗೆ ಗೊತ್ತಿರೋ ಮಟ್ಟಿಗೆ 15 ಇಲ್ಲ 15+ ತೊಗೊಳ್ಳಿ. ನಾರ್ಮಲ್ ಬೇಸ್ ಸೀರೀಸ್ ಎಲ್ಲ ತೊಗೊಳ್ಳೋರು. ತುಂಬ ಜನ ಟೆಕ್ ವೀಡಿಯೋಸ್ ಮತ್ತು ಟೆಕ್ ಚಾನಲ್ಸ್ ಮಾಡ್ತಾರೆ ಕನ್ನಡದಲ್ಲಿ, ಅವ್ರಿಗೆಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ.